ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ಮಹೇಶ್ ಅಂತ, ಸಂತೆಬೆನ್ನೂರಲ್ಲಿ ಪ್ರಾಪರು. ನಾನು ಸಿವಿಲ್ ಇಂಜಿನಿಯರ್. ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್. ಓಕೆ. ಕುರಿ ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕಂತ ಏನಕ್ಕೆ ಅನಿಸ್ತು ಅಂದರೆ ಲೈಕ್ ಮುಂಚೆ ನಾನು ಅಗ್ರಿಕಲ್ಚರ್ ಮೀನ್ಸ್ ಈ ಫೀಲ್ಡಿಗೆ ಬರ್ಬೇಕು ಅಂತ ಇತ್ತು. ಬ್ರೀಡಿಂಗ್ ಮತ್ತು ಫ್ಯಾಟ್ನಿಂಗ್ ಅಂತ ಕುರಿ ಮತ್ತು ಕೋಳಿ ಸಾಗಾಣಿಕೆ ಮಾಡಬೇಕು, ಇಲ್ಲ ಹೈನುಗಾರಿಕೆ ಹಸು ಮಾಡಬೇಕು ಅಂತಲೂ ಭಾಳ ಇತ್ತು. ಈಗ ಸ್ಟಾರ್ಟಿಂಗ್ ಸದ್ಯಕ್ಕೆ ಈಗ ಕುರಿ ಮತ್ತು ಕೋಳಿ ಸಾಗಾಣಿಕೆ ಸ್ಟಾರ್ಟ್ ಮಾಡಿದ್ವಿ ಬ್ರೋ. ನೆಕ್ಸ್ಟಿಗೆ ಮತ್ತೆ ಹಸುದು ಮಾಡ್ತೀವಿ. ನಿಮ್ದು ಎಷ್ಟು ಶೆಡ್ ಸ್ಕ್ವೇರ್ ಫೀಟ್? 30-50 ಬರುತ್ತೆ. 1500 ಸ್ಕ್ವೇರ್ ಫೀಟ್. ಕುರಿ ಸಾಕಾಣಿಕೆ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಸರ್? ಈಗ 6 ಮಂತ್ಸ್ ಆಯಿತು. 6 ಮಂತ್ಸ್ ಆಯಿತು. ಇದೇ ಫಸ್ಟ್ ಬ್ಯಾಚ್ ಇಲ್ಲ? ಒಂದು ಬ್ಯಾಚ್ ಹೋಗಿದೆ. ಇಲ್ಲೇ ಲೋಕಲ್ ಬಂದು ತಗೊಂಡು ಹೋಗ್ತಾರೆ. ಈಗ 1-2 ಕುರಿ ಬೇಕಂದ್ರೆ ಇಲ್ಲಿಂದ ಬಂದು ತಗೊಂಡು ಹೋಗ್ತಾರೆ. ಈಗ ಒಟ್ಟು ಎಷ್ಟು ಕುರಿಗಳಿವೆ ನಿಮ್ಮ ಹತ್ರ? ಸರ್ ಈಗ ಒಟ್ಟು 120 ಕುರಿಗಳಿದ್ದಾವೆ. ಈಗ ಯಾವ್ಯಾವ ತಳಿ ಇದೆ ಅಂತ? ಸರ್ ಈಗ ನಾಟಿ ತಳಿಗಳಿದ್ದಾವೆ, ಅದ್ರ ಜೊತೆಗೆ ಕೆಂಗೂರಿ ಅಂತ ಅಂತೀವಲ್ಲ, ಕೆಂಗೂರಿನ ಇದ್ದಾವೆ, ಎಳಗ ಇದ್ದಾವೆ, ಅದ್ರ ಜೊತೆಗೆ ಸ್ವಲ್ಪ ಮೇಕೆನೂ ಇದ್ದಾವೆ. ಇವೆಲ್ಲ ಎಳಗ ಬರ್ತವೆ. ಇವು ಕೆಂಗೂರಿ ಅಂತಾರೆ ಇವೆಲ್ಲ ಬ್ಯಾಚ್ಗಳು. ಕೆಂಗೂರಿ, ಎಳಗ, ಕಡೆ ಕುಂಕುಂಪಳ್ಳಿ, ಕೊಪ್ಪಳ ಕಡೆ ಬರ್ತವೆ, ಸೈಡ್ ಬರ್ತವೆ ಬ್ಯಾಚು. ಇದು ಬಿಟ್ಟರೆ ಇದು ಬರುತ್ತೆ ನಮ್ಮದು ನಾಟಿ ಕುರಿಗಳಿವು. ಕರಿಗುರಿ ಬರ್ತಲ್ಲ, ಇದರಲ್ಲಿ ಫೈಟರ್ ಕುರಿಗಳು ಇದ್ದಾವೆ, ಎಲ್ಲ ಥರ ತಳಿಗಳು ಇದ್ದಾವೆ ಇದರಲ್ಲಿ. ಏನಕ್ಕೆ ಸ್ಪೆಷಲ್ ಅಂದರೆ ಇದಕ್ಕೂ ಏನು ಡಿಫ್ರೆನ್ಸ್ ಬರುತ್ತೆ? ಲೈಕ್ ಇದು ಗ್ರೋತ್ ಸ್ವಲ್ಪ ಸ್ಪೀಡ್ ಬರುತ್ತೆ. ಇದು ಎಳಗ ಮರಿ ಕೆಂಗೂರಿ ಅಂತೀವಲ್ಲ, ಇದು ಸ್ವಲ್ಪ ಗ್ರೋತ್ ಸ್ಪೀಡ್ ಬರುತ್ತೆ. ಇದು ಸ್ವಲ್ಪ ಗ್ರೋತ್ ನಿಮಗೆ ಕಮ್ಮಿ ಬರುತ್ತೆ. ಬಟ್ ನಮ್ಮ ಭಾಗದ ಜನಗಳೆಲ್ಲರೂ ಇಷ್ಟಪಡೋದು ನಾಟಿ ಕುರಿ ಬೇಕು ಅಂತ. ಕೆಲವೊಂದು ಭಾಗದಲ್ಲಿ ಈ ಕುರಿಗಳು ಜಾಸ್ತಿ ಇಷ್ಟಪಡ್ತಾರೆ. ಫೈಟಿಂಗೋಸ್ಕರ ಸಾಕ್ತಿದ್ದೀರಾ ಇಲ್ವಾ ಮಾಂಸ? ಸರ್ ನಾವಿಲ್ಲಿ ಮಾಡ್ತಿರೋದು ಫ್ಯಾಟಿಂಗ್ಗೆ. ಬಟ್ ನಮ್ಮ ಕಡೆಯಿಂದ 1-2 ಕುರಿ ತಗೊಂಡೋಗಿ ಮಾಡೋದನ್ನ ಫೈಟಿಂಗ್ ಮಾಡ್ತಾರೆ. ಮಾಡ್ಕೋಬೋದು. ಎಷ್ಟು ಮಂತ್ಸಿಂದ ಕುರಿ ತರ್ತೀರಾ ಸರ್? ಲೈಕ್ ಸರ್ ನಾವು ತರೋಕೆ 4 to 5 ಮಂತ್ಸಿಂದ ತರ್ತೀವಿ. 4 ಮಂತ್ಸಿಂದ 5 ಮಂತ್ಸ್. ಎಲ್ಲಿಂದ ತರೋದು? ಅಂದರೆ ಮಾರ್ಕೆಟಿಂದನಾ? ಸರ್ ಮಾರ್ಕೆಟಿಂಗ್ ಸುತ್ತಮುತ್ತ ಕುರಿಕಾಯರು ಇರ್ತಾರಲ್ಲ, ಅವ್ರ ಕಡೆಯಿಂದ ತೊಗೊಂಬರ್ತೀವಿ. ಮರಿ ಸೆಲೆಕ್ಷನ್ ಮಾಡಿ ತೊಗೊಂಬರ್ತೀವಿ. ಇವುಗಳು ಸರ್ ಈಗ ಕೆಲವು ಮರಿಗಳು ಉದ್ದ ಬರುತ್ತೆ. ಉದ್ದ ಬರ್ತವೆ ಮರಿಗಳು. ಉದ್ದ ಬಂದಷ್ಟು ಉದ್ದ ಮತ್ತೆ ಎತ್ತರ ಬಂದಷ್ಟು ಮರಿಗಳು ಸಹ ಗ್ರೋತ್ ಚೆನ್ನಾಗಿರುತ್ತೆ. ಕೆಲವು ಮರಿಗಳು ವೀಕ್ ಇರ್ತವೆ. ನಮ್ಗೆ ಅಚ್ಚಕನ್ನ ನಡ ಹಿಡಿದು ಚೆಕ್ ಮಾಡ್ತಾರೆ. ಏನಂತಾರಲ್ಲ, ಇದು ಬಿಗಿ ಇರಬೇಕು ಅಂತ ಚೆಕ್ ಮಾಡ್ತಾರೆ. ಈ ಬಿಗಿ ಇದ್ದಷ್ಟು ಮರಿ ಗಟ್ಟಿ ಇರ್ತವೆ ಅಂತ ಅರ್ಥ. ಮತ್ತು ಮರಿಗಳು ಉದ್ದ ಜಾಸ್ತಿ ಇರಬೇಕು, ಎತ್ತರ ಬರಬೇಕು. ಈಗ ಕೆಲವು ಮರಿಗಳು ನೋಡ್ಬೇಕು, 3 ಮಂತ್ಸಲ್ಲೇ ಉದ್ದ ಇರ್ತವೆ, ಹೈಟ್ ಇರ್ತವೆ. ಅವೇನಾಗ್ತವೆ ಅಂದ್ರೆ ಗ್ರೋತ್ ಚೆನ್ನಾಗಿದೆ ಅಂತ. ಮರಿ ಹುಟ್ಟಿದಾಗ ಹಾಲು ಕೂಡ ಚೆನ್ನಾಗಿ ಗ್ರೋತ್ ಆಗಿದೆ ಅಂತ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ನಾವು ಸಾಕ್ದಂಗೆ ಮರಿ ಗ್ರೋತ್ ಜಾಸ್ತಿ ಬರುತ್ತೆ. ಇಲ್ಲಾಂದರೆ ಕೆಲವು ಮರಿಗಳು ಗ್ರೋತೇ ಬರೋದಿಲ್ಲ. ನಾವು 4 ತಿಂಗಳು ಸಾಕಿದ್ರು ಅಷ್ಟೇ ಗ್ರೋತ್ ಇರುತ್ತೆ, 6 ತಿಂಗಳು ಸಾಕಿದ್ರು ಹಂಗೆ ಇರುತ್ತೆ. ಮರಿಗಳು ಚೇಂಜ್ ಆಗಲ್ಲ. ಕೆಲವು ಮರಿಗಳು ಅದರದ್ದು ವೆಯ್ಟ್ ಏನು ಜಾಸ್ತಿ ಅಷ್ಟೊಂದು ಸಿಗ್ನಿಫಿಕೆಂಟ್ ವೇರಿಯಂಟ್ ಆಗಲ್ಲ. ಏನೋ 1 kg 2 kg. ಕೆಲವೊಂದು ಮರಿಗಳು ಚೆನ್ನಾಗಿರೋ ಮರಿಗಳು 5-6 kg ತಗೊಂಡ್ರೆ 1 kg ಬಂದ್ಬಿಡುತ್ತೆ. ಮತ್ತು ಜಸ್ಟ್ ಎಕ್ಸ್ಟ್ರಾ ನಾವು ಮತ್ತೆ ಮೆಡಿಸಿನಲ್ಲಿ ಏನೋ ಟ್ರೈ ಮಾಡ್ಕೊಂಡು ಹೋಗ್ತಾರೆ. ನಿಮಗೆ ಎಷ್ಟು ಬೀಳುತ್ತೆ ಸರ್ ಒಂದು ಮರಿ? ಸರ್ ಒಂದೊಂದು ಕಡೆದೇ ಒಂದೊಂದು ಆಗುತ್ತೆ ಸರ್. ಒಂದು ಕಡೆ 7500 ತಂದಿದ್ದೀವಿ, 7500 ತಂದಿದ್ದೀವಿ. 9000 ಮರಿನೂ ಇದ್ದಾವೆ, 10,000 ಮರಿನೂ ಇದ್ದಾವೆ. ಮರಿಗಳು ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅಂದರೆ ಯಾವುದು ಜಾಸ್ತಿ ಬೀಳುತ್ತೆ? ಈಗ ನಿಮ್ಮ ಲೋಕಲ್ ಕುರಿ ಮರಿನಾ ಅಥವಾ ಸರ್ ಲೋಕಲ್ ನಾಟಿ ಕುರಿ ಮರಿ ಜಾಸ್ತಿ ಬೀಳುತ್ತೆ ಸರ್. ಜಾಸ್ತಿ ಬೀಳುತ್ತೆ. ಓಕೆ. ನೀವು ತಂದ ಮೇಲೆ ಎಷ್ಟು ಅಂದರೆ ಗ್ರೋತ್ ರೇಟ್ ಎಷ್ಟು ಜೋರಾಗಿರುತ್ತೆ? ಲೈಕ್ ನೀವು ತಂದ ಸರ್ ನಮ್ಮ ಮಂತ್ಲಿ ನಾವು ಯಾವ ಥರ ಫುಡ್ ಕೊಡ್ತಿರೋ ಮೇಲೆ ಹೋಗುತ್ತೆ ಸರ್. ನಾವು ಈಗ ಮೇವು ಕೊಡೋದು ಕಾನ್ಸಂಟ್ರೇಟೆಡ್ ಫುಡ್ ಕೊಡ್ತೀವಿ ಡೈಲಿ 300 ಗ್ರಾಮ್ ಅಂತಂದಲ್ಲ. ಆ ಫುಡ್ ಕೊಟ್ಟಾಗಿಂದ ಸ್ವಲ್ಪ ಮರಿಗಳದ್ದು ಫ್ಯಾಟಿಂಗ್ ಜಾಸ್ತಿ ಬರುತ್ತೆ. ಅವ್ರ ಜೊತೆಗೆ ನಾವು ಯಾವ ಥರ ಮೇವು ಕೊಡ್ತೀವಿ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಹಸಿ ಹುಲ್ಲು, ಒಣ ಹುಲ್ಲು, ಆ ಥರ. ನಾವು ಬರೀ ರಾಗಿ ಹುಲ್ಲು ಅಂತ ಕೊಡ್ಕೊಂತೋದ್ರೆ ಬೇಗ ಫ್ಯಾಟಿಂಗ್ ಬರಲ್ಲ. ಅದ್ರ ಜೊತೆ ನಾವು ಶೇಂಗಾ ಒಟ್ಟು, ಹುರುಳಿ ಒಟ್ಟು, ಅಲಸಂದೆ ಒಟ್ಟು, ಆ ಥರ ಎಲ್ಲ ಥರದ ಮಿಕ್ಸರ್ ಕೊಟ್ಟಾಗ ವೆಯ್ಟ್ ಸಹ ಗ್ರೋತ್ ಬರುತ್ತೆ. ನಾವು ಮಂತ್ಲಿ ಒಂದು ಮರಿಯಿಂದ ನಾವೇನಿಲ್ಲ ಅಂದರೂ ಈಗ ನಾವು ಕೆಲವೊಂದು 1-2 ಮರಿ ನಾವು ಚೆಕ್ ಮಾಡಿದ್ವಿ. ನಾನು ಸ್ಟಾರ್ಟಿಂಗ್ ತಂದಂಗೆ 18 kg ಇತ್ತು ಮರಿ. ನಾನು ಒಂದು ತಿಂಗಳು ಬಿಟ್ಟು ಚೆಕ್ ಮಾಡಿದಾಗ 21-22 kg ಆಗಿತ್ತು. ಅದೇ ನೆಕ್ಸ್ಟ್ ಮತ್ತೆ ಗ್ರೋತಲ್ಲಿ ಮತ್ತೊಂದು 4 to 5 kg ಮತ್ತೆ ಗ್ರೋತ್ ಆಗಿತ್ತು. ಹಂಗೆ ಏನಾದರೂ ಔಷಧಿ ಆ ಥರ ಏನಾದರೂ ಕೊಡ್ತೀರಾ ಸರ್? ನಾವು ಡೈಲಿ ಇದು ಕೊಡ್ತೀವಿ. ನಮ್ದೇನು ಡೈಜೆಷನ್ ಪರ್ಪಸ್ಸಿಗೆ ಡೈಲಿ ಕೊಡ್ತೀವಿ ಸರ್. 2 days once ಅಂತೂ ಕೊಡ್ತೀವಿ. 5 ml ಎಲ್ಲ ಮರಿಗಳು 5 ml ಕೊಡ್ತೀವಿ. ಈಗ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಸರ್, ವೆಯ್ಟಲ್ಲಿ ತಾಣಲ್ಲ, ಪೀಸ್ ಲೆಕ್ಕ ತಗೊಂಡ್ಬಿಡ್ತಾರೆ. 40 kg ಇದ್ರು ಒಂದೇ ಲೆಕ್ಕ ಹೋಗ್ಬಿಡುತ್ತೆ, 30 kg ಒಂದೇ ಲೆಕ್ಕ ಹೋಗ್ಬಿಡುತ್ತೆ. ಬಟ್ ನಾವಿಲ್ಲಿ ಹಂಗಾಗಿ ಏನು ಮಾಡಿದ್ವಿ ಅಂದರೆ ನಾವು ವೆಯ್ಟ್ ಲೆಕ್ಕ ಕೊಡ್ತಾ ಇದ್ದೀವಿ. ತೂಕ ಆದರೆ ನಮಗೂ ಏನೋ ಒಂದು ಲಾಸ್ ಅನ್ಸಲ್ಲ, ತೊಗೊಂಡವ್ರಿಗೂ ಲಾಸ್ ಅನ್ಸಲ್ಲ. ಹೆಂಗೆ ಕೆಜಿ ಹೆಂಗೆ ಕೊಡ್ತೀರಾ ಸರ್? ನಾವಿಲ್ಲಿ 450 ರೂಪಾಯಿ kg ಕೊಡ್ತಾ ಇದ್ದೀವಿ. 450 ರೂಪಾಯಿ kg. ಓಕೆ. ನೀವು ತೂಕ ಲೆಕ್ಕನೇ ಇಲ್ಲಿ ಲೋಕಲ್? ಹೌದು, ಲೋಕಲ್ ತೂಕ ಲೆಕ್ಕನೇ ಮಾಡ್ತೀವಿ. ಮಾರ್ಕೆಟಲ್ಲಿ ಎಲ್ಲೂ ಕೊಟ್ಟಿಲ್ಲ? ಮಾರ್ಕೆಟಲ್ಲಿ ಎಲ್ಲೂ ಕೊಟ್ಟಿಲ್ಲ ಸರ್. ಮಾರ್ಕೆಟಿಂದನೇ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ನಮ್ಮ ಹತ್ರ ಡೈರೆಕ್ಟಾಗಿ. ಒಂದು ಕುರಿಯಿಂದ ನಿಮಗೆ ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಸರ್? ಮಂತ್ಲಿ ನಿಮಗೆ ಏನಿಲ್ಲ ಅಂತಂದ್ರೆ ಒಂದು ಕುರಿಯಿಂದ 1,000-1,500 ರೂಪಾಯಿ ಖರ್ಚಾಗುತ್ತೆ. ಓಕೆ. ನೀವು ಯಾವ ಥರ ಆಹಾರನ ಕೊಡ್ತೀರಾ, ಪ್ರಿಫರ್ ಮಾಡ್ತೀರಾ? ಸರ್ ಈಗ ನಾವು ಮಳೆಗಾಲ ಬಂದಾಗಿಂದ ಈಗ ಹಸಿ ಮೇವು ಪ್ರಿಫರ್ ಮಾಡ್ತಾ ಇದ್ದೀವಿ. ಅದೇ ಸ್ವಲ್ಪ ಬೇಸಿಗೆಗಾಲ ಬಂದಾಗ ಫುಲ್ ಒಣ ಮೇವನ್ನೇ ಕೊಡ್ತಾ ಇದ್ದೀವಿ. ಶೇಂಗಾ ಒಟ್ಟು, ಹುರುಳಿ ಒಟ್ಟು, ತೊಗರಿ ಒಟ್ಟು, ಆ ಥರ ಡ್ರೈ ಐಟಮ್ನೇ ಕೊಡ್ತೀವಿ. ಈಗ ಮಳೆಗಾಲ ಬಂದಾಗಿಂದ ಹಸಿ ಹುಲ್ಲು ಕೊಡ್ತೀವಿ. ಅದ್ರ ಜೊತೆಗೆ ದಿನಕ್ಕೆ 300-300 ಗ್ರಾಮಷ್ಟು ರೆಡಿ ಫುಡ್ನು ಕೊಡ್ತೀವಿ. ಇದರಲ್ಲಿ ಮೆಕ್ಕೆಜೋಳ ಇದೆ, ಸೋಯಾಬೀನ್ ಇದೆ, ತೊಗರಿ, ಉಳ್ಳಿ, ಅಲಸಂದೆ, ಆ ಥರ ಎಲ್ಲ ಮಿಕ್ಸ್ನ ಬರ್ತದೆ. ಗ್ರೋತ್ ಪರ್ಪಸ್ಸಿಗೆ ಬರುತ್ತೆ.
ಇದು ಪರ್ ಡೇ 350 ಗ್ರಾಮ್ ಪರ್ ಅನಿಮಲ್ ಹೋಗುತ್ತೆ. ಪರ್ ಅನಿಮಲ್ ಕೊಡ್ತೀವಿ ಸರ್. ಒಂದು ಗೋಡನ್ ಇದು ಶೇಂಗಾ ಒಟ್ಟು, ರಾಗಿ ಒಟ್ಟು, ಹುರುಳಿ ಒಟ್ಟು, ತೊಗರಿ ಒಟ್ಟು ನಾವೆಲ್ಲ ಏನು ಮಾಡಿ ಮಿಕ್ಸರ್ ಮಾಡಿ ಸರ್. ನಮ್ಮದು ಚಾಪ್ ಕಟ್ಟರಿದೆ. ಚಾಪ್ ಕಟ್ಟರಲ್ಲಿ ನಾವು ಏನು ಮಾಡಿದ್ದೀವಿ, ಎಲ್ಲನೂ ಸಣ್ಣದಾಗಿ ಚಾಪ್ ಕಟ್ ಮಾಡಿ ಎಲ್ಲ ಸರ್ ರಾಗಿ ಹುಲ್ಲಿದೆ, ಇದರಲ್ಲಿ ಶೇಂಗಾ ಒಟ್ಟಿದೆ, ಹುರುಳಿ ಒಟ್ಟಿದೆ, ತೊಗರಿ ಒಟ್ಟು ಎಲ್ಲನೂ ಸಹ ಮಿಕ್ಸ್ ಮಾಡಿ ಸರ್. ನಾವು ಮಿಕ್ಸ್ ಮಾಡಿ ಡ್ರೈ ಫುಡ್ನ ಸ್ಟಾಕ್ ಮಾಡಿ ಕೊಡ್ತೀವಿ ಸರ್. ನಾವು ಅದನ್ನ ಕೊಡ್ತೀವಿ. ಹಾಂ, ಒಂದು ಕುರಿಗೆ ಎಷ್ಟು ಕೊಡ್ಬೇಕಂತ ಸರ್ ಇಷ್ಟೇ ತಿಂತಿರಲ್ಲ ನಾವು, ಮರಿಗಳು ಸಾಕಷ್ಟು ತಿನ್ನೋಷ್ಟು ಆಗ್ತೀವಿ ಸರ್. ಓಕೆ. ಆಮೇಲೆ ಟಾನಿಕ್ಸ್ ಆಗಿರ್ಬೋದು ಅಂದ್ರೆ ಸರ್ ಇದು ಕಾನ್ಸಂಟ್ರೇಟ್ ಫುಡ್ ಅಂತ ಸರ್. ಇದು ಸರ್ ಚೆನ್ನಳ್ಳಿ ಫುಡ್ ಅಂತ. ಇದು ಸೇಮ್ ಮರಿಗಳಿಗೆ ಮೆಕ್ಕೆಜೋಳ, ಹಿಂಡಿ, ಸೋಯಾಬೀನು, ಅವ್ರಿಗೆ ಡೈಜೆಷನ್ ಲಿಕ್ವಿಡ್ ಎಲ್ಲ ಇರುತ್ತೆ ಸರ್. ಅದರಲ್ಲಿ ಎಲ್ಲ ಲಿಕ್ವಿಡ್ ಕಾನ್ಸಂಟ್ರೇಟ್ ಫುಡ್ ಅಂತ ಇರುತ್ತೆ ಸರ್. ಒಂದು ಮರಿನ ದಿನಕ್ಕೆ 350 ಗ್ರಾಮ್ ಅಷ್ಟು ಆಗ್ತದೆ ಸರ್. ಎಷ್ಟು ಬೀಳುತ್ತೆ ನಿಮ್ಗೆ ಅದು ಬ್ಯಾಗ್? ಸರ್ ಈಗಿನ ರೇಟ್ 2100 ರೂಪಾಯಿ ಸರ್ ಒಂದು ಬ್ಯಾಗು. ಎಷ್ಟು ಬ್ಯಾಗ್ ಬೇಕಾಗುತ್ತೆ ನಿಮ್ಗೆ? ದಿನಕ್ಕೆ ಸರ್ ನಮ್ಗೆ 1.5 ಬ್ಯಾಗ್ ಹೋಗುತ್ತೆ ಸರ್ ನಮ್ಮ ಮರಿಗಳಿಗೆ. 1.5 ಬ್ಯಾಗ್ ದಿನಕ್ಕೆ ಅದರಿಂದ ಅಂದ್ರೆ ಇದು ಬಂದು ಔಟ್ಪುಟ್ ಬಂದಿರೋ ಔಟ್ಪುಟ್ ಬಂದಿದೆ ಸರ್. ತೂಕ ಮರಿಗಳು ಸ್ವಲ್ಪ ವೆಯ್ಟ್ ಗೇನ್ ಆಗಿ ಜಾಸ್ತಿ ಆಗುತ್ತೆ ಸರ್. ಆಗುತ್ತೆ. ಹೌದು. ಇದು ಟಾನಿಕ್ ಏನಕ್ಕೆ ಕೊಡೋದು? ಸರ್ ಇದು ಲಿವರ್ ಟಾನಿಕ್ ಸರ್. ಬ್ರೂಟನ್ ಅಂತ ಇದು ಲಿವರ್ ಟಾನಿಕ್ ಸರ್. ಇದು ಎಲ್ಲ ಮರಿಗಳು ಸರ್ 2 ದಿನಕ್ಕೆ 1 ಟೈಮ್ ಕೊಡ್ಸೋ. ಮರಿಗಳದ್ದು ಡೈಜೆಷನ್ ಚೆನ್ನಾಗಲಿ, ಆಹಾರ ಚೆನ್ನಾಗಿ ತಿನ್ನಲಿ ಅಂತ ನಾವು ಡೈಲಿ 5 ml ಅಂತ ಒಂದು ಮರಿಗಳಿಗೆ ಕೊಡ್ತೀವಿ ಸರ್. ಬ್ರೂಟನ್ ಅಂತ ಕೊಡ್ತೀವಿ ಟಾನಿಕ್. ಸಾಕ್ಬೇಕಂತ ನಾವು 3 months ವೇಟ್ ಮಾಡಿ ಸಾಕು. ಇಲ್ಲಿ ನಾವು ನಮ್ಮ ಶೆಡ್ಡಿ ಬಂದಮೇಲೆ 3 months ಇಟ್ಕೊಂತೀವಿ ಅಷ್ಟೇ. ಅದಾದ್ಮೇಲೆ ಸೇಲ್ ಮಾಡ್ತೀವಿ. ಮತ್ತೆ ಅದಾದ್ಮೇಲೆ ಸೇಲ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಬ್ಯಾಚ್ ತರ್ತೀವಿ. ಮತ್ತೆ ನೆಕ್ಸ್ಟ್ ಬ್ಯಾಚ್ ತರ್ತೀವಿ. ರೊಟೀನ್ ಮಾಡ್ತಿರ್ತೀವಿ. ಟೋಟಲ್ ಎಷ್ಟು ಅಂದ್ರೆ ಇದರಲ್ಲಿ ಎಷ್ಟು ಸಾಕ್ಬೋದು ಅಂತ ಇದೆ ಸರ್ 150 to 200 ಸಾಕ್ಬೋದು ನಮ್ಮ ಶೆಡ್ಡಲ್ಲಿ. 150 to 200. ಹಾಂ ಸರ್. ಈಗ ಮುಂಚೆ ಎಲ್ಲ ಕೆಳಗೆ ಸಾಕ್ತಾ ಇದ್ರು. ಸ್ವಲ್ಪ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತಿತ್ತು. ನಾವು ಕೆಳ ಸಾಕ್ದಾಗಿಂದ ಏನಾಗಿತ್ತು, ಎಲ್ಲ ಕ್ಲೀನಿಂಗ್ ಮಾಡಬೇಕಿತ್ತು, ಎಲ್ಲ ಮಾಡಬೇಕಿತ್ತು, ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಿತ್ತು. ಹಾಗಾಗಿ ನಾವು ಎಲಿವೇಟೆಡ್ ಮಾಡಿದ್ದೀವಿ. ಎಲಿವೇಟೆಡ್ ಅಂದರೆ ಮೇಲೆ ಮ್ಯಾಟ್ ಇರ್ತವಲ್ಲ, ನಾವು ಏನೇ ಕುರಿದೇನೇ ವೇಸ್ಟ್ ಇದ್ರು ಡೈರೆಕ್ಟಾಗಿ ಕೆಳಗೆ ಹೋಗಿ ಗೊಬ್ಬರ ಕನ್ವರ್ಟ್ ಆಗುತ್ತೆ. ಅಂದ್ರೆ ಈ ಮ್ಯಾಟ್ ಎಲ್ಲ ನೀವೇ ತರಿಸಿದ್ದ? ಹೌದು ಸರ್, ಕೇರಳದಿಂದ ತರಿಸಿದ್ದು ನಾವು. ಇಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ, ಚಿಕ್ಕಬಳ್ಳಾಪುರದಲ್ಲಿ ಸಿಗುತ್ತೆ. ಸ್ವಲ್ಪ ರೇಟಲ್ಲಿ ಪ್ರೈಸಲ್ಲಿ ಸಹ ವೇರಿಯೇಷನ್ ಆಯಿತು. ಇಲ್ಲಿಗೆ ಒಂದು ಮ್ಯಾಟಿಗೆ ಒಂದು 50 ರೂಪೀಸ್ ನಮಗೆ ಸೇವಿಂಗ್ಸ್ ಆಯಿತು. ಹಂಗೆ ಡೈರೆಕ್ಟ್ ಕೇರಳದಿಂದ ತರಿಸಿದ್ವಿ. ಕೇರಳ ಅಂದ್ರೆ ಏನಿದ್ರು ಮ್ಯಾಟ್ ಅಂದ್ರೆ ಎಷ್ಟು ವೆಯ್ಟ್ ತಡ? ಸರ್ 2x2 ಒಂದು ಮ್ಯಾಟು. ಅದು ನಿಮಗೆ 420 ರೂಪಾಯಿ ಬಂತು ನಿಮಗೆ ಇಲ್ಲಿಗೆ ತಂದು ಸ್ಪಾಟ್ ಡೆಲಿವರಿ ಮಾಡಿಕೊಡೋದಕ್ಕೆ. ಒಂದು ಮ್ಯಾಟಿಗೆ ವೆಯ್ಟ್ ಎಷ್ಟು ಆಗ್ಬೋದು ಸರ್ ಒಬ್ರು? ಸರ್ 2 ಮ್ಯಾಟ್ ಅಂದರೆ ಒಂದು ಮ್ಯಾಟ್ ಜಾಯಿಂಟ್ ಇದೆಯಲ್ಲ, ಇದು 2 ಮ್ಯಾಟು ಜಾಯಿಂಟ್ ಸರ್. ಇದು ಇವು 2 ಮ್ಯಾಟು ಜಾಯಿಂಟ್ ನಿಮಗೆ ಸೇರಿ ಕಂಪ್ನಿ ಕಡೆಯಿಂದ ಏನಿಲ್ಲ ಅಂದ್ರೆ ನಿಮಗೆ 500 kg ಅಂತ ಹೇಳ್ತಾರೆ. 500 kg ವರೆಗೂ ಆಗ್ಬೋದು ಅಂತ. ಅಂದ್ರೆ ಗ್ಯಾರಂಟಿ ಇದೆ ಇಷ್ಟು ಇಯರ್? ಹೌದು. ಓಕೆ. ಇದೆಲ್ಲ ಎಷ್ಟು ಖರ್ಚಾಯಿತು ಟೋಟಲ್ ಆಗಿ ನಿಮಗೆ? ಎಷ್ಟು ಖರ್ಚಾಯಿತು ಈ ಶೆಡ್ ಮಾಡುತ್ತೆ? ಶೆಡ್ ಮಾಡೋಕ್ಕೆ ನಮಗೆ 13 ಲಕ್ಷ ಖರ್ಚಾಯಿತು. 13 ಲಕ್ಷ. ಯಾವ್ದಾದ್ರು ಸಬ್ಸಿಡಿ ಆ ಥರ ಏನಾದ್ರು ಸದ್ಯ ಯಾವ್ದು ತಗೊಂಡಿಲ್ಲ. ಸಬ್ಸಿಡಿ ಏನೂ ತೊಗೊಂಡಿಲ್ಲ. ಸಬ್ಸಿಡಿ ಸರ್ ಸ್ಕೀಮ್ ಇದ್ದಾವೆ. PMGSY ಅಂತ ಇದೆ, ಬೇರೆ ಥರ ಸ್ಕೀಮ್ ಇದ್ದಾವೆ. ಬಟ್ ಸ್ಕೀಮಲ್ಲಿ ಟೈಮ್ ಹಿಡಿಯುತ್ತೆ. ಸಬ್ಸಿಡಿ ಬರೋದು ಕೆಲವೊಂದು ಟೈಮಲ್ಲಿ ಲೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅಡ್ವಾನ್ಸ್ ಮಾಡಿದ್ದೀವಿ. ಓಕೆ. ಯಾವುದಾದ್ರೂ ರೋಗ ನೋಡಿದ್ದೀರಾ ನೀವು ಕುರಿಗಳಲ್ಲಿ ಜಾಸ್ತಿ? ಸರ್ ಬರುತ್ತೆ. ಈಗ ಬೇಸಿಗೆದಲ್ಲಿ ಹೀಟ್ ಅಂತ ಬಂದ್ಬಿಡುತ್ತೆ, ಆಟೋಮೆಟಿಕಲ್ ಸಡನ್ ಆಗಿ ಡೆತ್ ಆಗಿದ್ದಾವೆ. ಒಂದು ಕುರಿನ 5 ನಮ್ಮಲ್ಲಿ. ಆಮೇಲೆ ನಾವು ಪ್ರಿಕಾಷನ್ಸ್ ಮಾಡ್ಕೊಂಡು ವ್ಯಾಕ್ಸಿನೇಷನ್ ಮಾಡಿದ್ದೀವಿ, ಮತ್ತು ಡಿವಾರ್ಮಿಂಗ್ ಎಲ್ಲ ಮಾಡಿದ್ದೀವಿ. 1 ಟೈಮ್ ಡಿವಾರ್ಮಿಂಗ್ ಮಾಡಿದ್ವಿ, ಕರೆಕ್ಟಾಗಿತ್ತು. ಮತ್ತು ಇನ್ನೊಂದು ಟೈಮ್ ಫ್ಯಾಟ್ನಿಂಗ್ ಮರಿಗಳು ಜಾಸ್ತಿ ತೂಕ ಬೆಳೆದಂಗೆ ಮರಿ ದಷ್ಟದ ಭಾಳ ಆಗೋದಲ್ಲ, ಮತ್ತೆ ರೋಗ ಜಾಸ್ತಿ ಆಗುತ್ತೆ ಅಂತ ಮತ್ತೊಂದು ಸರಿ ಡಿವಾರ್ಮಿಂಗ್ ಮಾಡಿದಾಗಿಂದ ಆ ಥರ ಮತ್ತೆ ಯಾವುದೂ ರೋಗಗಳು ಬಂದಿಲ್ಲ. ಓಕೆ. ನೀವೇನಾದರೂ ಬ್ರೀಡಿಂಗ್ ಮಾಡೋ ಪ್ಲಾನ್ ಇದೆಯಾ? ಅಂದರೆ ಇಲ್ಲ ಸರ್, ಕುರಿಗಳಲ್ಲಿ ಬ್ರೀಡಿಂಗ್ ಇಲ್ಲ. ನೆಕ್ಸ್ಟ್ ನಾವು ಮೇಕೆ ಮಾಡಬೇಕು ಅಂತಿದೆ, ಒಂದು ಬೇರೆ ಬ್ರೀಡು. ಅದು ಬಂದಾಗ ಫ್ಯಾಟ್ನಿಂಗ್ ಇದು ಬ್ರೀಡಿಂಗ್ ಮಾಡಬೇಕು ಸರ್. ಬೇಸಿಗೆಯಲ್ಲಿ ಹ್ಯೂಮಿಡಿಟಿ ಸಹ ಜಾಸ್ತಿ ಇರುತ್ತೆ, ಹೀಟ್ ಭಾಳ ಇರುತ್ತೆ. ಬಟ್ ನಾವು ಆಗಾಗ ಎಲ್ಲ ಮಾಡಿದ್ರೆ ಎಲ್ಲ ಕಾನೆಗೂ ಸರ್ ನಮ್ಮದು ಫ್ಯಾನ್ ಇದೆ. ನೀವು ನೋಡ್ಬೋದು ನಮ್ದೆಲ್ಲ ಕಾನದಲ್ಲೂ ಫ್ಯಾನ್ ಇದೆ ಸರ್. ಹಾಗಾಗಿ ನಾವು ಏನೇ ಮಳೆಗಾಲ ಬೇಸಿಗೆ ಮಳೆಯಲ್ಲಿ ನಮಗೆ ಅಂತ ಡಿಫರೆನ್ಸ್ ಅನಿಸಿಲ್ಲ ಇಲ್ಲಿ ಸದ್ಯದಲ್ಲಿ. ಯಾಕೆಂದರೆ ನಮ್ಮ ಅక్కడ ಸುತ್ತಮುತ್ತ ವೆಂಟಿಲೇಷನ್ ಜಾಸ್ತಿ ಇದೆನಾ, ಗಾಳಿ ಬರೋದಕ್ಕೆ ಹೋಗೋದಕ್ಕೆ ತೊಂದರೆ ಇಲ್ಲ. ಬೇಸಿಗೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್, ಸಾಕ್ಬೋದು. ಮಳೆಗಾಲದಲ್ಲಿ ಫುಡ್ಡಿಂದು ಪ್ರಾಬ್ಲಮ್ ಅಷ್ಟೇ, ಮೇವು ಸಿಗೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಎಷ್ಟು ದಿನಕ್ಕೆ ಎಷ್ಟು ಟೈಮ್ ಆಹಾರ ಕೊಡ್ತೀರಲ್ಲ? ಸರ್ ದಿನಕ್ಕೆ 4 ಟೈಮ್ ಕೊಡ್ತೀವಿ. ಬೆಳಗ್ಗೆ ಒಂದು ಟೈಮ್ ಫಸ್ಟು ಇದು ಕೊಡ್ತೀವಿ, ಕಾನ್ಸಂಟ್ರೇಟ್ ಫುಡ್ ಕೊಡ್ತೀವಿ. ಮತ್ತು ಆಮೇಲೆ 1 ಹೊತ್ತು ಫುಡ್ಡು ಮೇವು, ಮತ್ತು ಆಮೇಲೆ 1 ಹೊತ್ತು ಮೇವು, ಮತ್ತು ಸಾಯಂಕಾಲ 1 ಹೊತ್ತು ಕಾನ್ಸಂಟ್ರೇಟ್ ಫುಡ್ಡು, ಮತ್ತು ರಾತ್ರಿ ಹೊತ್ತು ಮತ್ತೆ ಮೇವು. ಅಂದರೆ ಡಾಕ್ಟರ್ಸ್ ಎಲ್ಲ ವಿಸಿಟ್ ಮಾಡಿಸ್ತಿರ್ತೀವಿ? ಹೌದು, ಡಾಕ್ಟರ್ ವಿಸಿಟ್ ಮಾಡ್ತಾರೆ. ವೀಕ್ಲಿ ಒನ್ಸ್ ವಿಸಿಟ್ ಮಾಡ್ತಾರೆ. ಇದೇನಕ್ಕೆ ಹಾಕಿರೋದು? ಲೈಕ್ ಉಪ್ಪಿಂದ ಸರ್ ಅದು ರಾಕ್ ಸಾಲ್ಟ್ ಅಂತ ಸರ್. ಅದು ಉಪ್ಪಿಂದದು. ಮರಿಗಳು ಕೆಲವೊಂದು ಟೈಮಲ್ಲಿ ಬಂದು ನೆಕ್ದಾಗ ಅದು ಸಾಲ್ಟ್ ಕಂಟೆಂಟು ಬಾಡಿಲಿ ಹೋಗಲಿ ಅಂತ. ಈ ಕೆಲವರು ರಾಗಿ ಅಂಬ್ಲಿ ಥರ ಲೈಕ್ ಇಲ್ಲ ಅಂದರೆ ಹಾಲು ಕೊಡೋದು ಸರ್ ಕೆಲವ್ರು ಮಾಡ್ತಾರೆ ಸರ್. ಕೆಲವೊಬ್ರು ಹೌದು, ಒಬ್ಬೊಬ್ರದ್ದು ಒಂದೊಂದು ಫುಡ್ ಸ್ಟ್ರಕ್ಚರ್ ಮಾಡ್ತಾರೆ ಸರ್. ಕೆಲವ್ರು ಏನು ಮಾಡ್ತಾರೆ, ಬೂಸ ಕೊಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಬರೇ ರಾಗಿ ಹುಲ್ಲೆ ಕೊಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಹೊರ ಬಿಟ್ಟು ಮೇಯಿಸ್ತಾರೆ. ಈಗ ಅವ್ರದ್ದು ಒಂದೊಂದು ಥರ ಸಿಸ್ಟಮ್ ಬೇರೆ ಮಾಡ್ಕೊಂತ ಹೋಗ್ತಾರೆ ಸರ್. ಈಗ ನಾವು ಕೆಳಗೆ ಬಿಟ್ಟಿಲ್ಲ ಜಾಸ್ತಿ, ಹೊರಗಿನ ಮೇವು ಕೊಟ್ಟು ನಾವೇನು ಕೆಳಗಡೆ ಸರ್ ಬಿಡ್ತೀವಿ ಸರ್. ಮಂತ್ಲಿ ಒನ್ಸು, ವೀಕ್ಲಿ ಒನ್ಸು, ಬಿಸಿಲಿಗಿದ್ದಾಗ ಚೆನ್ನಾಗಿದ್ದಾಗ ಸ್ವಲ್ಪ ಮರಿಗಳು ಹೊರಗೆ ಹೋಗ್ಬರಲಿ, ಬಿಸಿಲಿಗೆ ಹೋಗ್ಲಿ ಅಂತ ಬಿಡ್ತೀವಿ.
ಅದು ಬಿಟ್ಟರೆ ಜಾಸ್ತಿ ನಾವು ಹೊರಗಿಂದ ಬಿಡಲ್ಲ ಸರ್. ನಮ್ದು ಇಲ್ಲಿ ಏನಿರುತ್ತಲ್ಲ ನಮ್ದು ಇಲ್ಲಿಂದ ನಾವೇ ಈಗ ಶೇಂಗಾ ಒಟ್ಟು ಆಗಲಿ ನಮ್ದೆಲ್ಲ ಗೋಡನಲ್ಲಿ ಸ್ಟಾಕ್ ಇರುತ್ತಲ್ಲ ಅದನ್ನು ಡ್ರೈ ಫುಡ್ಡೇ ಹಾಕ್ತೀವಿ ಮ್ಯಾಕ್ಸಿಮಮ್. ಡ್ರೈ ಫುಡ್ 20 ಮರಿ ನೋಡ್ಕೊಳೋದಕ್ಕೆ ಎಷ್ಟು ಜನ ಬೇಕಾಗುತ್ತೆ ನಿಮ್ಮ? ಸರ್ ಈಗ ಇಲ್ಲಿ ನಮ್ದು ಶೆಡ್ಡಲ್ಲಿ ಏನಾಗಿದೆ ಸರ್, ನಾವೀಗೆಲ್ಲ ಪ್ರಾಪರಾಗಿ ಅವ್ರಿಗೆ ಮೇಂಟೆನೆನ್ಸ್ ಕಮ್ಮಿ ಮಾಡಿದೀವಿ ಸರ್. ಈಗ ಅದೊಂದು ನೀವು ಸರ್ ವಾಟರ್ ಇದೆಯಲ್ಲ ಅದು ಆಟೋಮೆಟಿಕ್ ಸರ್. ಅದು ಮರಿಗಳು ಹೋಗಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಸರ್ ನೀರು ಬರುತ್ತೆ ಅಲ್ಲಿ. ಅಲ್ಲಿಗೇನು ಪರ್ಪಸ್ ಆಫ್ ಯಾರು ಲೇಬರ್ ಬೇಕು ಅನ್ನಂಗಿಲ್ಲ, ಜಾಸ್ತಿ ಕಮ್ಮಿ ಆಗುತ್ತೆ. ಡೈರೆಕ್ಟ್ ಆಗಿ ಹೋಗಿ ಮರಿಗಳು 3 ಟೆಸ್ಟ್ ಮಾಡಿದ್ರೆ ನೀರು ಬರುತ್ತೆ. ಮ್ಯಾಟ್ರಿಂದ ಕುರಿದು ಏನೇ ವೇಸ್ಟ್ ಸರ್ ಕೆಳಗೆ ಗೊಬ್ಬರ ಕನ್ವರ್ಟ್ ಆಗುತ್ತಲ್ಲ, ಒಬ್ರಿಬ್ಬರು ಮೇಂಟೈನ್ ಮಾಡ್ಬೋದು ಸರ್. ಸೊ ಇವೆಲ್ಲ ಒಂದೇ ಎಳಗ ಅಂತಂದಲ್ಲ ಅವೆಲ್ಲ ಬರ್ತವೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಇವೆಲ್ಲ ಕುರಿ ಇರ್ತವಲ್ಲ, ಇವೆಲ್ಲ ಫೈಟರ್ ಕುರಿಗಳು ಅಂತ ಕೆಲವೊಬ್ರು. ಆ ಕುರಿ ಬರುತ್ತಲ್ಲ ಅವೆಲ್ಲ ಫೈಟರ್ ಕುರಿಗಳು ಅಂತ ಅಂತಾರೆ. ಆ ಫೈಟರ್ ಕುರಿಗಳು ಸ್ವಲ್ಪ ಸಹ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಬೇರೆಯವರೆಲ್ಲ ಬಂದು ಈಗ ಒಂದೊಂದು ಕುರಿ ಮನೇಲಿ ಸರ್ 1-2 ಕುರಿ ಬಂದು ಸಾಕಾಗಿರ್ತಾರಲ್ಲ, ಅವರೆಲ್ಲ ಬಂದು ಆ ಥರ ಸಹ ಕುರಿನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವರೆಲ್ಲ ಮಾಡ್ಸೋ ನಮ್ದಲ್ಲಿ ಸರ್ ಎಲ್ಲದಕ್ಕೂ ಒಂದೇ ಫುಡ್ಡು. ನಾವೇನು ರೊಟೀನ್ ಮಾಡಿ ಮನೇಲೇ ಮಾಡೋದು ಸರ್, ಎಲ್ಲ ಥರ ಕೈ ತಿಂಡಿ ಅಂತ ಮಾಡಿ ಆ ಮರಿನ ನಮ್ಮಲ್ಲಿ ಏನಾದ್ರೆ ಅದಕ್ಕಿಂತ ಚೆನ್ನಾಗಿ ಅವರು ಸಾಕಿ ಅವ್ರು ಫೈಟಿಂಗ್ ಪರ್ಪಸ್ಸಿಗೆ ಅದನ್ನ ರೆಡಿ ಮಾಡ್ತಾರೆ ಸರ್ ಮರಿಗಳನ್ನ. ಹೊಸ್ದಾಗಿ ಕುರಿ ಸಾಕಾಣಿಕೆ ಮಾಡೋರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕುರಿ ಸಾಕಾಣಿಕೆ ಸರ್ ಮಾಡಿದ್ರೆ ಸರ್ ಲಾಭ ಇದೆ ಸರ್. ಕೆಲವ್ರು ಅಂತಾರೆ ಎಲ್ಲ ನೀವು ಬೇರೆ ಯೂಟ್ಯೂಬ್ ಚಾನಲ್ಸಲ್ಲೂ ಹೇಳ್ತಾ ಇರ್ತಾರೆ ಕುರಿ ಸಾಕಾಣಿಕೆ ಬರೀ ಯೂಟ್ಯೂಬಲ್ಲಿ ಅಷ್ಟೇ ಲಾಭ ಸರ್. ಈಗ ಯಾವುದೇ ಸರ್ ಈಗ ಬಿಸ್ನೆಸ್ ಅಂತಂದರೆ ಕುರಿ ಸಾಗಾಣಿಕೆ ಆಗಿರ್ಬೋದು, ಕೋಳಿ ಸಾಗಾಣಿಕೆ, ಹೈನುಗಾರಿಕೆ ಯಾವುದೇ ನೀವು ಬಿಸ್ನೆಸ್ ತೊಗೊಂಡ್ರು ನಾವು ಲಾಭ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ನಾವು ಯಾವ ಥರ ಕುರಿಗಳನ್ನ ಸಾಕ್ತೀವಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ನಾನು ಕುರಿ ತಂದೆ ಶೆಡ್ಡಿ ಬಿಟ್ಟೆ ಮೇವು ಮೇಂಟೈನ್ ಮಾಡಿಲ್ಲ, ಮೆಡಿಸಿನ್ಸ್ ಅಂದರೆ ಇನ್ ಸೆನ್ಸ್ ಅದಕ್ಕೇನು ಕೊಡಬೇಕು ಅವ್ನು ಕೊಟ್ಟಿಲ್ಲ ಅಂತಂದರೆ ಲಾಭ ಬರಲ್ಲ. ನಾವು ಕುರಿ ತಂದು ಸಾಗಾಣಿಕೆ ಮಾಡಬೇಕು ಅಂತಂದರೆ ಅದ್ರ ಮೇಲೆ ಸಹ ಯಾವಾಗಲೂ ಕಾನ್ಸಂಟ್ರೇಷನ್ ಇರಬೇಕು. ನಮ್ಮದು ಫುಡ್ಡು ಕರೆಕ್ಟಾಗಿ ಕೊಡ್ತಾಯಿವ, ಯಾವ ಮರಿಗಳು ಏನಾರು ಹುಷಾರಿಲ್ಲ, ಯಾವ ಮರಿ ಗ್ರೋತ್ ಆಗ್ತಿಲ್ಲ, ನಾವು ಯಾವ ಮರಿ ಗ್ರೋತ್ ಆಗ್ತಿದ್ದೆ ಅದು ಅದನ್ನೆಲ್ಲ ನೋಡಿಕೊಂಡು ಮರಿ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಇಲ್ಲ ಅಂತ ನಾವು ನಮ್ಮ ಮೇಲೆ ಡಿಪೆಂಡ್ ಇದೆ ಸರ್. ಲಾಭ ನಷ್ಟ ಅನ್ನೋದು ನಾವು ಕುರಿ ತಂದರೆ ನಾವು ಬಿಟ್ಟು ಲಾಭ ಆಗಿಲ್ಲ ಅಂತ ಹೇಳೋದು ಅಲ್ಲ, ನಾವು ಕುರಿ ತಂದು ಬಿಟ್ಟು ಲಾಸ್ ಆಯಿತು ಅಂತ ಹೇಳೋದಲ್ಲ, ಹೇಳೋಕ್ಕಾಗಲ್ಲ. ಮರಿಗಳು ಸರ್ ಕೆಲವೊಂದು ಟೈಮ್ ನಮ್ಮದ್ರಲ್ಲಿ ಒಂದೇ ಮರಿ ಚೆನ್ನಾಗಿತ್ತು, ಅರ್ಧ ಗಂಟೆ ಮುಂಚೆ ಸಡನ್ನಾಗಿ ಡೆತ್ ಆಯಿತು. ಅದನ್ನ ಯಾರು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್. ಹಾಗಾಗಿರ್ತವೆ ಕುರಿ ಸಾಗಾಣಿಕೆ ಮಾಡೋ ಸಹ ಮಾಡಿದರೆ ಈಗಿಂದ ಎಲ್ಲ ಬೆಂಗಳೂರಿಂದ ಆಗಲಿ ಎಲ್ಲ IT ಪೀಪಲ್ಸ್ ಎಲ್ಲರೂ ಬಂದು ಈಗ ಮತ್ತೆ ಅಗ್ರಿಕಲ್ಚರಿಗೆ ಬರ್ತಾ ಇದ್ದಾರೆ. ಮುಂಚೆಗೆ ಈಗ ಭಾಳ ಡಿಫ್ರೆನ್ಸ್ ಇದೆ ಸರ್. ಈಗ ಮುಂಚೆ ಎಲ್ಲೋ ಒಬ್ಬರು ಇರ್ತಿದ್ರು ಕುರಿ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಮಾಡೋರು. ಈಗ ಎಲ್ಲ ಕಡೆನೂ ಕುರಿ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಜಾಸ್ತಿನೇ ಆಗಿದೆ ಸರ್. ಈಗ ಮುಂಚೆಗೆ ಸರ್ ಮರಿಗಳು ಸರ್ 6,000 5,000 ಸಿಗ್ತಾಯಿದ್ರು ಸರ್ ನಾವು ಕೇಳಿದಾಗ. ನಾವು ಇದು ಮಾಡೋಕ್ಕಂತ 1 ವರ್ಷ 2 ವರ್ಷ ಮುಂಚೆಯಿಂದ ಇತ್ತು. ಆವಾಗ ಕೇಳಿದ ಮರಿ ರೇಟ್ ಪ್ರೈಸಿಗೂ ಈಗಿನ ಕೇಳ್ತಿರೋ ಮರಿ ರೇಟಿಗೂ ಭಾಳ ಡಿಫ್ರೆನ್ಸ್ ಇದೆ ಸರ್. ಆವಾಗ 5,000 ರೂಪಾಯಿ ಸಿಗ್ತಾಯಿದ್ದು ಮರಿಗಳು. ಈಗ ಅದೇ ಮರಿಗಳು 8,000 9,000 ಇರ್ತಾರೆ. ಯಾಕೆಂದರೆ ಸಾಗಾಣಿಕೆ ಮಾಡೋರು ಜಾಸ್ತಿ ಆಗಿದೆ, ಕುರಿ ಸಾಕಾಣಿಕೆ ಮಾಡೋದು ಡಿಮ್ಯಾಂಡು ಜಾಸ್ತಿ ಆಗಿದೆ, ಹಂಗಾಗಿ ಪ್ರೈಸು ಜಾಸ್ತಿ ಆಗಿದೆ.